ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಇಂಗ್ಲಿಷ್ ಕ್ಲಾಸ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಕ್ಲಾಸ್ನೊಳಗೆ ನಾವು ಇಂಗ್ಲಿಷ್ ಗ್ರಾಮರ್ನಲ್ಲಿ ಬರುವಂಥ ಜೆಂಡರ್ಸ್ ಇಂಗ್ಲಿಷ್ ಗ್ರಾಮರ್ನಲ್ಲಿ ಬರುವಂಥ ಜೆಂಡರ್ಸ್ ಬಗ್ಗೆ ನೋಡ್ಕೊಂಡು ತಗೊಂಡ್ರೆ, ಜೆಂಡರ್ಸ್ ನಾವು ಕನ್ನಡದಾಗ ಏನಂತಪ್ಪ ಅಂದ್ರೆ ಲಿಂಗಗಳನ್ನು ಕರಿತೀವಿ. ಜೆಂಡರ್ಸ್ ಅನ್ನ ಕನ್ನಡದಲ್ಲಿ ಲಿಂಗಗಳನ್ನು ಕರಿತೀವಿ. ಕನ್ನಡದೊಳಗೆ 3 ಪ್ರಕಾರ ಬರ್ತಾವೆ, ಇಂಗ್ಲಿಷ್ನಲ್ಲಿ 4 ಪ್ರಕಾರಗಳಿಗೆ ನಾವು ನೋಡ್ತೀವಿ. ನೋಡಿ, ಜೆಂಡರ್ಸ್ ಅಂದ್ರೆ ಲಿಂಗಗಳು. ನೋಡಿ, ಜೆಂಡರ್ಸ್ ಆರ್ ಕ್ಲಾಸಿಫೈಡ್ ಇಂಟು 4 ಟೈಪ್ಸ್. ಸರಿ ಅರ್ಥ ಮಾಡ್ಕೊರಿ. ಜೆಂಡರ್ಸ್ ಆರ್ ಕ್ಲಾಸಿಫೈಡ್ ಇಂಟು 4 ಟೈಪ್ಸ್. ಅಂದ್ರೆ ಇಂಗ್ಲಿಷ್ನಲ್ಲಿ ಜೆಂಡರ್ಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ 4 ಪ್ರಕಾರಗಳಾಗಿ 4 ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತಾರ. ಕ್ಲಾಸಿಫೈಡ್ ಮೀನ್ಸ್ ವಿಂಗಡಣೆ ಮಾಡೋದು ಅಥವಾ ವರ್ಗೀಕರಣ ಮಾಡೋದು ಅಂತ. ಜೆಂಡರ್ಸ್ ಗಳನ್ನ ಇಂಗ್ಲಿಷ್ ಒಳಗ 3 ಪ್ರಕಾರ, ಟೈಪ್ಸ್ ಮೀನ್ಸ್ ಪ್ರಕಾರಗಳು. 4 ಪ್ರಕಾರಗಳಾಗಿ 4 ಪ್ರಕಾರಗಳಾಗಿ ಏನ್ ಮಾಡ್ಯಾರ ಅಂದ್ರೆ ವರ್ಗೀಕರಣ ಮಾಡ್ಯಾರ. ಅಂದ್ರೆ ಬೇರೆ ಬೇರೆ ವರ್ಗೀಕರಣ ಮಾಡ್ಯಾರ ಅಂತ. ಎಷ್ಟು ಪ್ರಕಾರ? 4 ಪ್ರಕಾರಗಳು. ಅದರಲ್ಲಿ ಫಸ್ಟ್ ಕನ್ನಡ ನೋಡ್ರಿ, ಲಿಂಗಗಳಲ್ಲಿ 4 ವಿಧಗಳು ಅಥವಾ ಲಿಂಗಗಳಲ್ಲಿ 4 ಪ್ರಕಾರ. ಕನ್ನಡದಾಗ 3 ಪ್ರಕಾರ ಬರ್ತಾವ, ಇಂಗ್ಲಿಷ್ ನೊಳಗ 4 ಪ್ರಕಾರ ಬರ್ತಾವ. ಅರ್ಥ ಮಾಡ್ಕೊರಿ. ಇಂಗ್ಲಿಷ್ ಒಳಗ 4 ಪ್ರಕಾರ, ಕನ್ನಡದಲ್ಲಿ 3 ಪ್ರಕಾರ. ಫಸ್ಟ್ ನೋಡ್ರಿ, ಮ್ಯಾಸ್ಕುಲೈನ್ ಜೆಂಡರ್, ಫೆಮಿನೈನ್ ಜೆಂಡರ್, ನ್ಯೂಟರ್ ಜೆಂಡರ್, ಕಾಮನ್ ಜೆಂಡರ್. ಇಲ್ಲಿ ಕನ್ನಡದಾಗ ಇದು ಬರ್ತೈತಿ, ಇದೈತಿ, ಅದ ಇದು ಬರಂಗಿಲ್ಲ. ಇದು ಇಂಗ್ಲಿಷ್ ಒಳಗೆ ಮಾತ್ರ ಇದು. ಕಾಮನ್ ಜೆಂಡರ್ ಕನ್ನಡ ಬರಂಗಿಲ್ಲ. ಕಾಮನ್ ಜೆಂಡರ್ ಅಂತ ಏನಪ್ಪಾ ಅಂದ್ರೆ ಸಾಮಾನ್ಯ ಲಿಂಗ ಅಂತ. ಕಾಮನ್ ಜೆಂಡರ್ ಅಂದ್ರೆ ಸಾಮಾನ್ಯ ಲಿಂಗ. ಇದು ನಾವು ಕನ್ನಡ ನೋಡಂಗಿಲ್ಲ. ಅಲ್ಲಿ ನೋಡ್ತೀವಿ ಮ್ಯಾಸ್ಕುಲೈನ್ ಅಂದ್ರ ಪುಲ್ಲಿಂಗ ಅಂತ ಅರ್ಥ, ಫೆಮಿನೈನ್ ಅಂದ್ರೆ ಸ್ತ್ರೀಲಿಂಗ, ಮತ್ತು ನ್ಯೂಟರ್ ಜೆಂಡರ್ ಅಂದ್ರೆ ನಪುಂಸಕ ಲಿಂಗ. ಅದ್ರಲ್ಲಿ ಎಕ್ಸ್ಟ್ರಾ ಬರುವಂತದ್ದು ಅಥವಾ ಇಂಗ್ಲಿಷ್ ಒಳಗ ಎಕ್ಸ್ಟ್ರಾ ಬರುವಂತ ಲಿಂಗ ಯಾವಪ್ಪ ಅಂದ್ರೆ ಕಾಮನ್ ಜೆಂಡರ್. ಇಷ್ಟ ಅರ್ಥ ಇಟ್ಕೊಳ್ಳಿ. ನೋಡ್ರಿ, ಈ 4 ವಿಧಗಳಲ್ಲಿ ಅಥವಾ 4 ಪ್ರಕಾರಗಳಲ್ಲಿ ಮೊದಲನೇ ವಿಧವನ್ನು ನೋಡೋಣ ನಾವು. ನೋಡ್ರಿ, 4 ವಿಧಗಳಲ್ಲಿ ಮೊದಲನೇ ವಿಧ ಯಾವಪ್ಪ ಅಂದ್ರೆ ಮ್ಯಾಸ್ಕುಲೈನ್ ಜೆಂಡರ್. ಪ್ರೊನೌನ್ಸಿಯೇಷನ್ ನೋಡ್ಕೊರಿ, ಒಬ್ರು ಗೊತ್ತಾಗ ಸರಿ ನೋಡ್ಕೊರಿ. ಮ್ಯಾಸ್ಕುಲೈನ್ ಜೆಂಡರ್ ಅಂದ್ರೆ ಕನ್ನಡದಲ್ಲಿ ಏನ್ ಕರಿತೀವಿ? ಪುಲ್ಲಿಂಗ ಅಂತ ಕರಿತೀವಿ ನಾವು. ಮ್ಯಾಸ್ಕುಲೈನ್ ಜೆಂಡರ್ ಅಂದ್ರೆ ಪುಲ್ಲಿಂಗ. ಪು ಅಂದ್ರೆ ಪುರುಷ, ಲಿಂಗ ಅಂದ್ರೆ ಏನ ಗಂಡು ಅಥವಾ ಹೆಣ್ಣು ಅಥವಾ ಎರಡು ಅಲ್ಲ ಎಂಬ ಅರ್ಥವನ್ನು ತಿಳಿಸುವಂತ ಒಂದು ಪದ. ಲಿಂಗ ಅಂದ್ರೆ ಗಂಡಸು ಅಥವಾ ಹೆಂಗಸು ಅಥವಾ ಎರಡು ಅಲ್ಲನು ಅಂತ ತಿಳಿಸುವಂತ ಪದಕ್ಕೆ ನಾವು ಕರಿತೀವಿ ಲಿಂಗ ಅಂತ ಕರಿತೀವಿ. ಇದನ್ನ ಕನ್ನಡದಲ್ಲಿ ನೋಡ್ತಾ ನಾವು ತಿಳ್ತಿ ಪುರುಷನ ಬಗ್ಗೆ ತಿಳಿಸುವಂತ ಲಿಂಗ. ಪು ಅಂದ್ರೆ ಪುರುಷ, ಲಿಂಗ ಅಂದ್ರೆ ಪುರುಷನ ಬಗ್ಗೆ ತಿಳಿಸುವಂತ ಲಿಂಗ ಅಂತ. ಇಂಗ್ಲಿಷ್ ಒಳಗೆ ಅಂತೀವಿ ಮ್ಯಾಸ್ಕುಲೈನ್ ಜೆಂಡರ್. A noun that denotes a male person or an animal. ಸರಿ ಅರ್ಥ ಮಾಡ್ಕೊರಿ. ಎ ನೌನ್, ನೌನ್ ಅಂದ್ರೆ ಆಲ್ರೆಡಿ ಗೊತ್ತೈತಿ, ನಾಮಪದ. ನೌನ್ ಅಂದ್ರೆ ನಾಮಪದ. ಒಂದು ನಾಮಪದವು ಮೇಲ್ ಪರ್ಸನ್ ಗಂಡಸು ಅಥವಾ ಗಂಡು ಎಂಬ ಅರ್ಥ. ಪರ್ಸನ್ ಅಂದ್ರೆ ವ್ಯಕ್ತಿ, ಗಂಡು ವ್ಯಕ್ತಿ ಅಥವಾ ಗಂಡಸು ವ್ಯಕ್ತಿ, ಅಥವಾ ಆರ್ ಅಥವಾ ಆನ್ ಅನಿಮಲ್ ಗಂಡು ಪ್ರಾಣಿ. ಗಂಡಸು ಮತ್ತು ಗಂಡು ಪ್ರಾಣಿಯ ಬಗ್ಗೆ ಸೂಚಿಸುವ, ಡಿನೋಟ್ಸ್ ಅಂದ್ರೆ ಸೂಚಿಸುವಂತದ್ದು. ಒಂದು ನಾಮಪದ ಗಂಡಸು ಅಥವಾ ಗಂಡು ವ್ಯಕ್ತಿ ಅಥವಾ ಗಂಡು ಪ್ರಾಣಿ ಎಂಬ ಅರ್ಥವನ್ನ ತಿಳಿಸುವ, ಡಿನೋಟ್ಸ್ ಅಂದ್ರೆ ತಿಳಿಸುವ ಪದಗಳಿಗೆ ನಾವು ಕರಿತೀವಿ ಮ್ಯಾಸ್ಕುಲೈನ್ ಜೆಂಡರ್ ಅಂತ ಕರಿತೀವಿ. ಒಂದು ಮ್ಯಾಸ್ಕುಲೈನ್ ಜೆಂಡರ್ ಕೆಲಸ ಏನಪ್ಪಾ ಅಂದ್ರೆ ಅದು ಗಂಡಸು ಅಥವಾ ಗಂಡು ಪ್ರಾಣಿ ಎಂಬ ಅರ್ಥವನ್ನು ಕೊಡ್ತಿರ್ಬೇಕು. ಗಂಡಸು ಅಥವಾ ಗಂಡು ಎಂಬ ಪ್ರಾಣಿಯ ಅರ್ಥವನ್ನು ಕೊಡ್ತಿದ್ರೆ ಮಾತ್ರ ಅದನ್ನು ನಾವು ಏನ್ ಕರಿತೀವಿ? ಮ್ಯಾಸ್ಕುಲೈನ್ ಜೆಂಡರ್ ಅಂತ ಕರಿತೀವಿ. ರೀತಿ ಕನ್ನಡದಲ್ಲಿ ಗಂಡು ಅಥವಾ ಗಂಡಸು ಎಂಬ ಅರ್ಥವನ್ನು ನೀಡುವಂತಹ ಪದಗಳಿಗೆ ಪುಲ್ಲಿಂಗ ಎನ್ನುವರು ಅಂತ ಕೇಳಿ ನಾವು. ಅದೇ ರೀತಿ ಇಂಗ್ಲಿಷ್ ಕೂಡ ನೌನ್ ದ್ಯಾಟ್ ಡಿನೋಟ್ಸ್, ಡಿನೋಟ್ಸ್ ಅಂದ್ರೆ ಸೂಚಿಸುವಂತದ್ದು. ಏನು? ಮೇಲ್ ಗಂಡಸು, ಪರ್ಸನ್ ಅಂದ್ರೆ ವ್ಯಕ್ತಿ, ಗಂಡಸು ವ್ಯಕ್ತಿ ಅಥವಾ ಗಂಡಸು, ಅಥವಾ ಆರ್ ಆನ್ ಅನಿಮಲ್ ಗಂಡು ಪ್ರಾಣಿ ಅಂತ. ಅನಿಮಲ್ ಅಂದ್ರೆ ಪ್ರಾಣಿ, ಗಂಡು ಪ್ರಾಣಿ ಅಥವಾ ಗಂಡಸು ಎಂಬ ಅರ್ಥವನ್ನು ತಿಳಿಸುವಂತಹ ಪದಗಳಿಗೆ ನಾವು ಮ್ಯಾಸ್ಕುಲೈನ್ ಜೆಂಡರ್ ಅಂತ ಕರಿತೀವಿ. ಇನ್ನು ಎಕ್ಸಾಂಪಲ್, ಗಂಡು ಎಂಬ ಅರ್ಥವನ್ನ ಸೂಚಿಸುವ ಪದಗಳೇ ಪುಲ್ಲಿಂಗ. ಕನ್ನಡ ಮೀನಿಂಗ್ ನೋಡ್ರಿ, ಗಂಡು ಎಂಬ ಅರ್ಥವನ್ನ ಸೂಚಿಸುವ ಪದಗಳೇ ಪುಲ್ಲಿಂಗ. ಎಕ್ಸಾಂಪಲ್ಸ್ ನೋಡ್ರಿ, ಬಾಯ್ ಹುಡುಗ. ನೋಡ್ರಿ, ಬಾಯ್ ಅಂತ ತಕ್ಷಣ ನಾವು ಏನ್ ತಿಳ್ಕೊತೀವಿ? ಅವ ಹುಡುಗ ಅಂತ ತಿಳ್ಕೊತಾವ. ಹುಡುಗಿ ಅಂತಿರೋ ಇಲ್ಲ, ಬಾಯ್ ಅನ್ನುವಂತ ಪದ ಕೇಳಿಸ್ ನಮ್ಗೆ ಏನಾಗತಿ? ಒಬ್ಬ ಹುಡುಗ ಅಥವಾ ಗಂಡಸು ಅಂತ ಅರ್ಥ ಗೊತ್ತಾಗುತ್ತೆ. ಅಷ್ಟ ಬ್ರದರ್, ಬ್ರದರ್ ಅಂದ್ರೆ ಹುಡುಗ ಹುಡುಗಿ ಅಂತ ಗೊತ್ತಾಗ, ಹುಡುಗ ಅಂತ ಗೊತ್ತಾಗುತ್ತೆ, ಹುಡುಗಿ ಅಂತ ಗೊತ್ತಾಗತ್ತ, ಹುಡುಗ ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ ನಮ್ಗೆ. ಬ್ರದರ್ ಅನ್ನುವಂತ ಪದ ಕೇಳಿದ ತಕ್ಷಣ ನಮ್ಗೆ ಏನ್ ಗೊತ್ತಾಗತ್ತಿ? ಒಬ್ಬ ಹುಡುಗ ಅಂತ ಗೊತ್ತಾಗತ್ತೆ. ನೆಕ್ಸ್ಟ್ ಫಾದರ್, ಗಂಡಸು. ಫಾದರ್ ಅಂತ ಆಟೋಮೆಟಿಕ್ ಗೊತ್ತಾಗುತ್ತೆ ನಮ್ಗೆ, ಅವರು ಗಂಡಸರು ಅಂತ, ಗಂಡಸು ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಹಸ್ಬೆಂಡ್, ಗಂಡ, ಅದು ಪದದೊಳಗೆ ಇರ್ತೈತಿ ಗಂಡ ಅಂತ. ಹಾರ್ಸ್, ಗಂಡು ಕುದುರೆ, ಹಾರ್ಸ್ ಅಂದ್ರೆ ಗಂಡು ಕುದುರೆ. ಡಾಗ್, ನಾಯಿ. ನೆಕ್ಸ್ಟ್ ಕಿಂಗ್, ರಾಜ ಅಥವಾ ಅರಸ. ಇಲ್ಲಿ ಇದು ಕೂಡ ಪುರುಷ ಅಥವಾ ಗಂಡಸು ಎಂಬ ಅರ್ಥವನ್ನು ಕೊಡುವಂತ ಪದ. ಮ್ಯಾನ್, ವ್ಯಕ್ತಿ. ಸನ್, ಮಗ. ಅಂಕಲ್, ಚಿಕ್ಕಪ್ಪ ಅಥವಾ ಮಾವ ಅಂತ ಕರಿತಾನ. ಆಥರ್, ಲೇಖಕ. ಆಥರ್ ಅಂದ್ರೇನು? ಏನ ಪದ್ಯ ಬರೆಯೋರಲ್ಲ, ಪಾಠಗಳನ್ನ ಬರ್ತಿರ್ತಾರಲ್ಲ, ಅವ್ರು ನಾವೇನ್ ಕರಿತೀವಿ? ಆಥರ್ ಅಂತ ಕರಿತೀವಿ. ಆಥರ್ ಅಂದ್ರೆ ಪಾಠಗಳು ಬರ್ತಿರ್ತಾರ ನೋಡ್ರಿ, ಗದ್ಯ ಮತ್ತು ಪದ್ಯ ಅಂತ ಇರ್ತದೆ. ಗದ್ಯವನ್ನು ಬರೆಯುವಂತ ವ್ಯಕ್ತಿಗೆ ನಾವು ಆಥರ್ ಅಂತೀವಿ, ಪದ್ಯವನ್ನು ಬರೆಯುವಂತ ವ್ಯಕ್ತಿಗೆ ಪೋಯೆಟ್ ಅಂತೀವಿ.
ಅಥವಾ ಕವಿ ತಿಳ್ತಿ. ಪದ್ಯವನ್ನು ಬರೆಯೋರು ಪೋಯೆಟ್, ಕನ್ನಡದಾಗ ಕವಿ ಅಂತೀವಿ. ಗದ್ಯವನ್ನು ಬರೆಯುವಂಥ ವ್ಯಕ್ತಿಗೆ ಆಥರ್ ಅಥವಾ ಲೇಖಕರು ಅಂತ ಕರಿತೀವಿ. ಲೇಖಕರ ಪರಿಚಯ ಮತ್ತು ಕವಿ ಪರಿಚಯ ನೋಡಿರ್ಬೋದು ಪುಸ್ತಕದಾಗ. ಪದ್ಯ ಬರ್ದವ್ರಿಗೆ ಏನು ಕವಿ ಅಂತೀವಿ, ಗದ್ಯವನ್ನು ಬರ್ದವ್ರಿಗೆ ಲೇಖಕರು ಅಥವಾ ಆಥರ್ ಅಂತ ಕರಿತೀವಿ. ಓಕೆ ತಿಳ್ತಲ್ಲ, ಈ ಎಲ್ಲ ಪದಗಳು ನಮ್ಗೆ ಏನು ತಿಳಿಸ್ತಾವೆ, ಇವರು ಗಂಡಸು ಅಥವಾ ಗಂಡು ಪ್ರಾಣಿ ಎಂಬ ಅರ್ಥವನ್ನು ಕೊಡ್ತಾವೆ. ತಿಳ್ತಿ. ಎಕ್ಸಾಂಪಲ್ ನೋಡ್ರಿ, ಕಿಂಗನ್ನ ನೋಡ್ತಾವ ನಾವು. ಕಿಂಗ್ ಅಂತ ತಕ್ಷಣ ಏನು ಗೊತ್ತಾಗುತ್ತೆ, ಹೆಣ್ಮಗಳು ಗೊತ್ತಾಗುತ್ತೋ ಗಂಡು ಗೊತ್ತಾಗುತ್ತೋ, ಆಟೋಮೆಟಿಕ್ ಗೊತ್ತಾಗುತ್ತಲ್ಲ. ಅಲ್ಲಿ ಯಾರು ಜನ ಹೇಳ್ತಾರೋ ಕಿಂಗ್ ಅಂದ್ರೆ ಇವರು ಗೊತ್ತಾಗ್ತಾನೆ ಇಲ್ಲ, ನಾವು ನಾವೇನು ಮಾಡ್ಕೋತೀವಿ, ತಿಳ್ಕೊಂಡ್ಬಿಡ್ತೀವಿ. ಕಿಂಗ್ ಏನಪ್ಪ ಅಂದ್ರೆ ಇದು ಒಬ್ರು ಗಂಡು ಮಕ್ಕಳು ಅಂತ ಹೇಳಿ. ಅದು ನಮ್ಗೆ ಯಾರು ಹೇಳಂಗಿಲ್ಲ, ಅವ್ರು ಹೆಣ್ಮಕ್ಳದಾರು ಗಂಡು ಮಕ್ಕಳು ಯಾರು ಹೇಳಂಗಿಲ್ಲ. ನಾವು ಆಟೋಮೆಟಿಕ್ ಆ ಒಂದು ಶಬ್ದವನ್ನು ಕೇಳಿದ ತಕ್ಷಣ ನಮ್ಗೆ ಏನು ಗೊತ್ತಾಗ್ಬಿಡುತ್ತೆ, ಅವರೊಬ್ಬರ ಗಂಡಸು ಅಂತ ಗೊತ್ತಾಗುತ್ತೆ. ಅಂದ್ರೆ ಅಂತ ತಿಳಿಸುವಂಥ ಪದಗಳನ್ನ ನಾವು ಕರಿತೀವಿ ಮ್ಯಾಸ್ಕ್ಯುಲಿನ್ ಜೆಂಡರ್ ಅಂತೇಳಿ ಕರಿತೀವಿ. ಅದತ್ತು ಓಕೆ. ನಾಳೆ ಕ್ಲಾಸ್ನಾಗ ಮುಂದಿನ ಜೆಂಡರ್ ಆಗೈತಿ ಫೆಮಿನಿನ್ ಜೆಂಡರ್ ಬಗ್ಗೆ ನೋಡೋಣ. ಅಲ್ಲಿವರೆಗೂ ನೀಟಾಗಿ ನೋಟ್ಸ್ ಮಾಡ್ಕೊರಿ, ಚೆನ್ನಾಗಿ ಓದ್ಕೊರಿ.